ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಗಳವಾರದ ಒಳಗಿದ್ದು ಈ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ನನ್ನ ತಂಗಿ ಕಾಲೇಜಿಗೆ ಹೋಗಿದ್ಲು, ಕಾಲೇಜಿಂದ ಬಂದಳು. ಸೊ ಇದು ಖಾರ ಬುದ್ದಿನ ಫ್ರೆಂಡ್ ಒಬ್ಬರು ಬರ್ತೀನಿ ಅಂದಿದ್ರು, ಬಂದಿರಲಿಲ್ಲ. ಹಂಗಾಗಿ ಮಂಗಳವಾರ ಬಂದಿದ್ದರು. ಅದಕ್ಕೆ ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಒಬ್ಬಟ್ಟು ಮಾಡಿದ್ದೆ ಮತ್ತು ಪಕೋಡ ಆಗ್ತಿದ್ಲು ನನ್ನ ತಂಗಿ ಸ್ಕೂಲಿಂದ ಬಂದುಬಿಟ್ಟು, ಕಾಲೇಜಿಂದ ಬಂದುಬಿಟ್ಟು ಅದೆಲ್ಲ ಮಾಡಿಬಿಟ್ಟು ಮತ್ತು ಮಂಗಳವಾರ ನೈಟು ಇದು ಸಂಜೆ ಮತ್ತು ಒಂದು ಹಬ್ಬ ಇತ್ತು. ಸೋಮವಾರ ಖಾರ ಹಬ್ಬ ಮತ್ತು ಮಂಗಳವಾರ ಬ್ಯಾಕ್ ಟು ಬ್ಯಾಕು ನಮ್ಮೂರಲ್ಲಿ ಹಬ್ಬಗಳು. ಮಂಗಳವಾರ ಖಾರ ಹಬ್ಬ ಇತ್ತು. ಸೊ ಹಂಗಾಗಿ ಅದಕ್ಕೆ ಚಿಕನ್ ಮಾಡಬೇಕಾಗಿತ್ತು, ದೇವರಿಗೆಲ್ಲ ಎಡೆ ಕೊಡಬೇಕಾಗಿತ್ತು. ಹಂಗಾಗಿ ಚಿಕನ್ ಮಾಡ್ತಾಯಿದ್ವಿ. ಆ ಫ್ರೆಂಡ್ ಇನ್ನೂ ಇದ್ದರು, ಊಟ ಮಾಡ್ಕೊಂಡು ಹೋಗಲಿ ಅಂತ ಉಳಿಸ್ಕೊಂಡಿದ್ವಿ. ಬೇಗ ಅದಕ್ಕೆ ಅಂತ ಪಟ ಅಂತ ಚಿಕನ್ ಮಾಡ್ತಾಯಿದ್ದೀನಿ. ಟೈಮ್ ಆಗಿಬಿಟ್ಟಿತ್ತು, ದೇವ್ರಿಗೆ ಬೇರೆ ಎಡೆ ಕೊಡಬೇಕಾಗಿತ್ತಲ್ಲ. ಹಂಗಾಗಿ ಏನಪ್ಪ ಇದು ಈ ಥರ ಹಬ್ಬ ಅಂದರೆ, ನಮ್ಮೂರಲ್ಲಿ ಒಂದು ತಿಂಗಳ ಹಿಂದೆ ದೇವಸ್ಥಾನ ಓಪನ್ ಆಗಿತ್ತು. ಕಲ್ಲದಮ್ಮ ಅಂತ ದೇವ್ರ ಹೆಸರು. ಆ ದೇವಸ್ಥಾನ ಓಪನ್ ಆಗಿ ಒಂದು ತಿಂಗಳಾಗಿತ್ತು. ಅದಕ್ಕೆ ಅದ್ರ ಪ್ರಯುಕ್ತ ತಿಂಗಳ ಬಾನ ಅಂತ ನಮ್ಮೂರಲ್ಲಿ ಮಾಡ್ತಿದ್ದಾರೆ. ಇದೇ ಫಸ್ಟು ಮಾಡ್ತಿರೋದು ನಮ್ಮೂರಲ್ಲಿ ಈ ಥರ ಬಾನ. ಅಂದರೆ ಮಾಮೂಲಿ ಬಾನ ಎಲ್ಲ ಮಾಡ್ತಾರೆ ವರ್ಷ ಮಾಡ್ತಾರೆ. ಬಟ್ ಅದು ಸುಗ್ಗಿ ಬಾನ ಅಂತ ಫೆಬ್ರವರಿ ತಿಂಗಳಲ್ಲಾಗುತ್ತೆ. ಮತ್ತು ಏಪ್ರಿಲ್ ತಿಂಗಳಲ್ಲಿ ದೊಡ್ಡ ಬಾನ ಅಂತ ಆಗುತ್ತೆ. ಅದೇ ಲಾಸ್ಟ್ ನಮ್ಮೂರಲ್ಲಿ. ಮತ್ತು ಯಾವುದು ಹಬ್ಬ ಗಿಬ್ಬ ಏನೂ ಆಗೋಲ್ಲ. ಈ ಥರ ಬಾನ ಆಗೋಲ್ಲ. ಹಬ್ಬ ಎಲ್ಲ ಆಗುತ್ತೆ, ಬಾನ ಯಾವುದೂ ಆಗೋಲ್ಲ. ಬಟ್ ಇದು ಈ ಸತಿ ಈ ವರ್ಷ ಹೊಸದಾಗಿ ಸ್ಪೆಷಲಾಗಿ ಮಾಡ್ತಿರೋದು ಬಾನ ಇದು. ನಾವು ವರ್ಷದಲ್ಲಿ 3ನೇ ಬಾನ ಇದು ನಾವು ಮಾಡ್ತಾ ಇರೋದು. ಬಟ್ ಅಂದರೆ ಮನೆ ಪೂರ್ತಿಗೆ ಮಾಡ್ಕೊತಿದ್ದೀವಿ ಅಷ್ಟೇ. ಇದು ನೆಂಟರಿಗೆ ಎಲ್ಲ ಏನು ಹೇಳೋದಿಲ್ಲ. ಅಂದರೆ ಹೇಳೋರು ಇಷ್ಟ ಹೇಳ್ಕೊಬೋದು ಅಷ್ಟೇ. ಬಟ್ ನಾವೇನು ಹೇಳ್ತಾ ಇಲ್ಲ. ಇನ್ನು ಬೇರೆ ಬಾನ ಬರುತ್ತಲ್ಲ, ದೊಡ್ಡ ಬಾನ ಅಂತ ಮಾಡ್ತೀವಿ ಒಂದು ಸಲ, ಏಪ್ರಿಲ್ ತಿಂಗಳಲ್ಲಿ ಬರುತ್ತದು. ಅದ್ರಲ್ಲಿ ಮಾತ್ರ ಎಲ್ಲ ನೆಂಟರು ಎಷ್ಟಿಗೆಲ್ಲ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ, ಜೋರಾಗಿ ಮಾಡ್ತೀವಿ. ಬಟ್ ಇದೆಲ್ಲ ಸ್ವಲ್ಪ ಮನೆ ಪೂರ್ತಿಗೆ ದೇವ್ರು ಸಾರು ಹಾಕಿರ್ತಾರಲ್ವ, ಸಾರು ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಎಡೆ ಕೊಡಬೇಕಲ್ಲ ಅನ್ನೋ ಕಾರಣಕ್ಕೆ ಮಾಡೋದಷ್ಟೇ. ಮಾಡ್ದಂಗೆ ಇರೋಕ್ಕಾಗಲ್ಲ. ಇವಾಗ ನಾವೆಲ್ಲ ಚಿಕನ್ ಮಾಡ್ತೀವಿ. ಈಗ ಚಿಕನ್ ತಿಂದಿರ್ದರು ಲಿಂಗಾಯತರು ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಸ್ವೀಟ್ ಮಾಡಿಬಿಟ್ಟು ಎಡೆ ಕೊಡ್ತಾರೆ. ಒಟ್ಟಿನಲ್ಲಿ ಎಡೆ ಕೊಡಲೇಬೇಕು ದೇವರಿಗೆ. ಖಾರ ತಿನ್ನೋರಾದರೆ ಈ ಥರ ಚಿಕನ್ ಎಲ್ಲ ಮಾಡಿಬಿಟ್ಟು ಎಡೆ ಕೊಡಬೇಕು. ತಿಂದೇವರಾದರೆ ಸ್ವೀಟ್ ಮಾಡೋದು ಎಡೆ ಕೊಡಲೇಬೇಕು ದೇವರಿಗೆ. ಈ ಥರ ಸಾರು ಹಾಕಿದ್ಮೇಲೆ ಮುಗೀತು, ಕೊಡಲೇಬೇಕು. ಆಮೇಲೆ ಇವಾಗ ಅದಕ್ಕೆ ಚಿಕನ್ ಸಾಂಬಾರು ಮಾಡೋಣ ಅಂತ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಚಿಕನ್ ಸಾಂಬಾರಿಗೆ 3 ಥರ ಮಸಾಲೆನ ರುಬ್ಕೊತೀನಿ. ಬಟ್ ನಾನು ಮಾಡೋದೇ ಇರೋದೇ. ನಮ್ಮ ಕಡೆಗಂತ ಆಲ್ಮೋಸ್ಟ್ ಇದೇ ಥರನೇ ಮಾಡೋದು ಎಲ್ಲರೂ. ನಾನೊಬ್ಬಳೇ ಅಂತಲ್ಲ, ಬೇರೆ ಕಡೆ ಎಲ್ಲ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ನನಗೆ. ನಾವು ಮಾತ್ರ ಸಪ್ರೇಟಾಗಿ 3 ಥರ ಖಾರನ ನಾವು ರುಬ್ಕೊತೀವಿ. ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಪೇಸ್ಟ್ ಮಾಡಿ, ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊತೀನಿ ಸಪ್ರೇಟಾಗಿ. ಅದಾದಮೇಲೆ ಕಾಯಿ ಇರುತ್ತಲ್ಲ, ಕಾಯಿ ಮಸಾಲಾನ ಸಪ್ರೇಟಾಗಿ ಪೇಸ್ಟ್ ಮಾಡಿ ಇಟ್ಕೊತೀವಿ. ಕಾಯಿ, ಕೊತ್ತಂಬರಿ ಮತ್ತು ಸ್ವಲ್ಪ ಅದಕ್ಕೊಂದು ಇದು ಟೊಮೊಟೊ ಹಾಕ್ತೀವಿ. ಜಾಸ್ತಿ ಟೊಮೊಟೊ ಹಾಕಲ್ಲ, ನಾವು ಹುಳಿ ಬಂದುಬಿಡುತ್ತೆ ಅಂತ. ನಾವು ಎಷ್ಟು ಕ್ವಾಂಟಿಟಿ ತಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡು, ಟೊಮೊಟೊ ಜಾಸ್ತಿ ಹಾಕಬೇಕು ಕಮ್ಮಿ ಹಾಕಬೇಕು ಅಂತ. ಹಾಗೆ ನಾನು ಸಣ್ಣದೊಂದು ಟೊಮೊಟೊ ಹಾಕಿದ್ದೀನಿ. ಸ್ವಲ್ಪ ಕಡಲೆ ಚಕ್ಕೆ ಮಸಾಲೆ ಇರುತ್ತಲ್ಲ ಪೌಡ್ರು, ಅದನ್ನೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಆ ಪೌಡ್ರನ್ನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ, ಇಷ್ಟೇ. ಮಸಾಲೆ ಜಾಸ್ತಿ ಏನು ಹಾಕಲ್ಲ ನಾನು. ಮತ್ತು ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಮಸಾಲೆನ ಯಾವುದೂ ಆ್ಯಡ್ ಮಾಡ್ತಾ ಇಲ್ಲ. ಚಿಕನ್ ಮಸಾಲ ಆಗಿರ್ಬೋದು, ಗರಂ ಮಸಾಲ ಆಗಿರ್ಬೋದು, ಅದನ್ನೆಲ್ಲ ನಾನು ಯಾವುದೂ ಆ್ಯಡ್ ಮಾಡ್ತಾ ಇಲ್ಲ, ಮಾಡೋದು ಇಲ್ಲ ನಾನು. ಇಷ್ಟೇ, ಮನೇಲಿ ಏನು ಮಾಡ್ಕೊಂಡಿರ್ತೀವಿ ಅದರಲ್ಲೇ ನಾನು ಮಾಡೋದು. ಆಮೇಲೆ ಇವಾಗ ಒಂದು ಕುಕ್ಕರ್ ಇಟ್ಬಿಟ್ಟು, ಕುಕ್ಕರಲ್ಲಿ ನೀಟಾಗಿ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಚಿಕನ್ನ ಹಾಕ್ತಾಯಿದ್ದೀನಿ ನೋಡಿ. ಚಿಕನ್ ನೀಟಾಗಿ ತೊಳೆದು ಇಟ್ಕೊಂಡ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು. ಯಾಕೆ ಅಂದರೆ ಅದು ನೀರೆಲ್ಲ ಬಿಟ್ಕೋಬೇಕು. ಅದು ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ, ಚೆನ್ನಾಗಾಗಲ್ಲ ಅದು. ನೀಟಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು, ಅದು ನೀರು ಬಿಟ್ಕೊಳುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ರೆ ನೀರು ಬಿಟ್ಕೊಂಡು ಮತ್ತೆ ನೀರೆಲ್ಲ ಡ್ರೈ ಆಗಿ ಅದೇ ಎಣ್ಣೆ ಬಿಟ್ಕೊಳುತ್ತೆ. ನಾವು ಏನು ಹಾಕಿರ್ತೀವಿ ಅದೇ ಎಣ್ಣೆ ಮತ್ತೆ ಬಿಟ್ಕೊಳುತ್ತೆ. ಅಲ್ಲಿವರೆಗೂ ನಾವು ನೀಟಾಗಿ ಅದನ್ನು ಫ್ರೈ ಮಾಡಬೇಕು ನೋಡಿ. ಇವಾಗ ಅದು ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಏನಿಲ್ಲ ಅಂದರೆ ಒಂದು 1/4 ಗಂಟೆ 20 ನಿಮಿಷ ತಗೊಳುತ್ತೆ. ಇದು ನೀಟಾಗೆಲ್ಲ ಡ್ರೈ ಆಗಿಬಿಟ್ಟು ಎಣ್ಣೆ ಬಿಟ್ಕೊಳೋಕ್ಕೆ ಅಷ್ಟೊತ್ತು ತಗೊಳುತ್ತೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ. ಅದೆಲ್ಲ ನೀರೆಲ್ಲ ಡ್ರೈ ಆಗಿಬಿಟ್ಟು, ಅದರಲ್ಲಿ ಬಿಟ್ಕೊಂಡಿರೋ ನೀರೆಲ್ಲ ಡ್ರೈ ಆಗಿಬಿಟ್ಟು ಈ ಥರ ಎಣ್ಣೆ ಬಿಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಂದರೆ ಜಾಸ್ತಿ ಕ್ವಾಂಟಿಟಿ ತಂದರೆ ಜಾಸ್ತಿ ಆಗುತ್ತೆ, ಜಾಸ್ತಿ ಚಿಕನ್ ತಂದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಇಲ್ಲಿ ನಾವು ಒಂದು 1.5 kg 2 kg 1.5 kg ಇದೆ ಅಷ್ಟಕ್ಕೆ ಒಂದು 1/4 ಗಂಟೆ 20 ನಿಮಿಷ ತಗೊಳುತ್ತೆ ಅಷ್ಟೇ. ಆಮೇಲೆ ಇದು ಈರುಳ್ಳಿ, ಬೆಳ್ಳುಳ್ಳಿದು ಮತ್ತು ಶುಂಠಿ ಎಲ್ಲ ಏನು ಪೇಸ್ಟ್ ಮಾಡಿದ್ವು ಅದನ್ನು ಇವಾಗ ಹಾಕಿದ್ದೀನಿ ಪೇಸ್ಟು. ಇವಾಗೆಲ್ಲ ಫ್ರೈ ಆದಮೇಲೆ ಹಾಕಬೇಕು ಎಲ್ಲ. ಇವಾಗ ಒಂದೊಂದೇ ಮಸಾಲ ಆ್ಯಡ್ ಮಾಡ್ಕೊತ ಹೋಗ್ತೀನಿ. ಇವಾಗ ಫ್ರೈ ಹಾಕ್ಬಿಟ್ಟು ಅದನ್ನು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅಂದರೆ ಟೈಮ್ ಆಗಿಬಿಟ್ಟಿತ್ತು. ನಮ್ಮ ತಂಗಿ ಫ್ರೆಂಡ್ ಬೇರೆ ಇದ್ರು, ಅವ್ರು ಬೇರೆ ಪಾಪ ಊರಿಗೆ ಹೋಗಿ ಟೈಮ್ ಆಗಿಬಿಟ್ಟಿತ್ತು. ಬಸ್ಸು ಸಿಗೋಲ್ಲ ಜಾಸ್ತಿ. ಅಂದರೆ ಲಾಸ್ಟ್ ಬಸ್ ಒಂದಿತ್ತು ಅವ್ರ ಊರಿಗೆ. ಬೇರೆ ಬಸ್ ಇದ್ದಾವೆ ಎಲ್ಲ, ಅಲ್ಲಿ ಇಳಿದು ಹತ್ತು ಹೋಗಬೇಕು. ಹಂಗಾಗಿ ಬೇಡ, ಇಲ್ಲಿಂದ ಸೀದಾ ಹೋಗೋ ಬಸ್ಸಿಗೆ ಹೋಗ್ಬಿಡ್ಲಿ ಅಂತ ಬೇಗ ಪಟ ಅಂತ ಮಾಡ್ತಾಯಿದ್ದೀನಿ. ಮತ್ತು ದೇವಸ್ಥಾನಕ್ಕೆ ಎಡೆ ಕೊಡದಲೆ ಮತ್ತು ಊಟನೂ ಮಾಡೋಂಗಿಲ್ಲ, ಊಟಕ್ಕೂ ಇಕ್ಕೋಂಗಿಲ್ಲ ಯಾರಿಗೂ. ಹಂಗಾಗಿ ಬೇಗ ಮಾಡ್ತಾಯಿದ್ದೀನಿ. ಮತ್ತು ಅದನ್ನು ಪೇಸ್ಟ್ ಹಾಕ್ತೀನಿ.
ನಿಮಿಷ ಹುರಿದ್ಬಿಟ್ಟು ಆಮೇಲೆ ಇಲ್ಲಿ ಖಾರದ ಪುಡಿ ಸಾಂಬಾರು ಪುಡಿ ಏನಿದೆಯಲ್ಲ ಅದನ್ನು ನಮಗೆ ಎಷ್ಟು ಖಾರ ಬೇಕು, ನಮ್ಮ ಕ್ವಾಂಟಿಟಿಗೆ ಎಷ್ಟು ಖಾರ ತಿಂತೀವಿ, ಖಾರ ತಿನ್ನೋರಾದರೆ ಜಾಸ್ತಿ ಹಾಕೋಬೋದು, ನಿಮಗೆ ಎಷ್ಟು ಬೇಕೋ ಅಷ್ಟು ಕಮ್ಮಿ ತಿನ್ನೋದಾದರೆ ಕಮ್ಮಿ ಹಾಕೋಬೋದು. ನಾನಿಲ್ಲಿ ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಖಾರ ಮಾಡಲ್ಲ. ಯಾಕಂದರೆ ನಮ್ಮ ಮನೇಲಿ ಮಕ್ಕಳೆಲ್ಲ ತಿನ್ನಲ್ಲ, ಜಾಸ್ತಿ ಖಾರ ಮಾಡಿದ್ರಂತೂ ಮುಟ್ಟೋದೇ ಇಲ್ಲ ಅವರು. ಮೊದಲೇ ಚಿಕನ್ ಅಂದರೆ ನನ್ನ ದೊಡ್ಡ ಮಗಳಂತೂ ಅಷ್ಟಕ್ಕಷ್ಟೇ ಚಿಕನ್ ಮುಟ್ಟೋದೇ ಇಲ್ಲ, ಇನ್ನು ಖಾರ ಮಾಡಿದ್ದೀನಿ ಅಂದರೆ ಅವಳು ಮುಟ್ಟೋದೇ ಇಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಖಾರ ಹಾಕೊಂಬಿಟ್ಟು ನೀಟಾಗಿ ಸ್ವಲ್ಪ ಉಪ್ಪು ಹಾಕೊಂಬಿಟ್ಟು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಒಂದೊಂದೇ ಮಸಾಲೆ ಹಾಕ್ಬಿಟ್ಟು ಒಂದೊಂದು ನಿಮಿಷ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದರೆ ಅದು ಚೆನ್ನಾಗಿ ಮಸಾಲೆ ಇಟ್ಕೊಳುತ್ತೆ ಅನ್ನೋ ಕಾರಣಕ್ಕಷ್ಟೇ. ಆಮೇಲೆ ಇಲ್ಲಿ ಕಾಯ್ದು ರುಬ್ಬಿದ್ನಲ್ಲ ಮಸಾಲೆ ಏನು, ಆ ಮಸಾಲನೂ ಅಷ್ಟೇ ಇವಾಗ ಲಾಸ್ಟಿಗಿದೆ ಅಲ್ಲ, ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಇವಾಗ ಅಂದರೆ ನಮಗೆ ಮೀಡಿಯಮ್ ಬೇಕಾ ಇಲ್ಲ ಸ್ವಲ್ಪ ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ನೋಡ್ಕೊಂಡು ನಮಗೆ ಕನ್ಸಿಸ್ಟೆನ್ಸಿ ತಕ್ಕನಾಗಿ ನಾವು ನೀರನ್ನು ಹಾಕ್ಕೊಂಡು ಹೋಗಬೇಕು. ಬಟ್ ನಾನಿಲ್ಲಿ ತೀರಾ ತೆಳುವು ಮಾಡ್ತಿಲ್ಲ, ಗಟ್ಟಿಗೆ ಮಾಡ್ತಿಲ್ಲ, ಮೀಡಿಯಮ್ ಮಾಡ್ತೀನಿ ಸಾಕು. ಮೀಡಿಯಮಾಗಿದ್ದರೆ ಚೆನ್ನಾಗಿರುತ್ತೆ, ತೀರಾ ತೆಳುವಾದ್ರೂ ಅಷ್ಟು ಚೆನ್ನಾಗಿರಲ್ಲ. ಅಂದರೆ ತೆಳುವಾದರೆ ಅದು ಹೋಗ್ತಾ ಆಮೇಲೆ ಗಟ್ಟಿ ಆಗುತ್ತೆ, ಪರವಾಗಿಲ್ಲ. ತೀರಾ ಗಟ್ಟಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಲ್ಲ ನನಗೆ. ಆಮೇಲೆ ಅದು ಸ್ವಲ್ಪ ನೀರು ಹಾಕೊಂಬಿಟ್ಟು ನೀಟಾಗಿ ಇನ್ನೂ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅನ್ನಿಸ್ತು ನನಗೆ, ಹಂಗಾಗಿ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಇವಾಗ ಅದನ್ನು ಮುಚ್ಚಿಬಿಟ್ಟು ಒಂದು 5 ವಿಷಲಾದರೂ ಹೊಡೆಸ್ಬೇಕು. ಇವಾಗ ಒಂದು 4-5 ವಿಷಲ್, 4 ವಿಷಲ್ ಹೊಡೆಸಲೇಬೇಕು. 4-5 ವಿಷಲ್ ಹೊಡೆಸ್ಬಿಟ್ಟು ಆಮೇಲೆ ಇನ್ನು ಉಳಿದಿದ್ದ ಕೆಲಸ ಮಾಡ್ಕೊಳ್ಳೋಣ. ಅಂತ 4-5 ವಿಷಲ್ ಹೊಡೆಯೋಕ್ಕೆ ಇಟ್ಟಿದ್ದೀನಿ ನೋಡಿ. ಈಗ ಕಾಳು ಗೊಜ್ಜು ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಈ ಥರ ಚಿಕನ್ ಮಾಡಿಬಿಟ್ರೆ ಇದು ಬೇರೆ ಲಿವರು ಮತ್ತು ಗುಂಡ್ಕಾಯಿ ಎಲ್ಲ ಇರುತ್ತಲ್ಲ, ಅದನ್ನು ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಸಪ್ರೇಟಾಗಿ ಅದನ್ನು ಕಾಳು ಗೊಜ್ಜು ಥರ ಮಾಡ್ತಾರೆ. ಅಂದರೆ ಯಾವ ಕಾಳಾದರೂ ಹಾಕ್ಬೋದು, ಕಡಲೆಬೇಳೆ, ಕಡಲೆಕಾಳು, ಹೆಸರು ಕಾಳು, ಇಲ್ಲ ಮಂಡಕ್ಕಿ ಇರುತ್ತಲ್ಲ ಪುರಿ ಅಂತಾರಲ್ಲ ಅದರಲ್ಲೂ ಮಾಡ್ತಾರೆ ಕೆಲವೊಬ್ಬರು. ಇಲ್ಲಾಂದರೆ ಬರೀ ಕಾಯಿ ಈರುಳ್ಳಿ ಹಾಕ್ಬಿಟ್ಟು ಹಂಗೆ ಗೋಲಿಸ್ತಾರೆ, ಅದನ್ನ ಒಗ್ಗರಿಸ್ತಾರೆ, ಆ ಥರನೂ ಮಾಡ್ಬೋದು. ಬಟ್ ನಾನಿಲ್ಲಿ ಕಡಲೆಬೇಳೆ ಆಗಲಿ ನೆನೆಕಿದ್ನಲ್ಲ, ಅದೇ ಕಡಲೆಬೇಳೆನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಅದೇನೇನು ನಾನು ಮಸಾಲೆ ಎಲ್ಲ ಇದಕ್ಕೆ ಸಾಂಬಾರಿಗೆ ಅಂತ ರುಬ್ಬಿಟ್ಕೊಂಡಿದ್ದೆ, ಎಲ್ಲ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಮಸಾಲೆನ, ಆ ಮಸಾಲೆನ ಹಾಕ್ಬಿಟ್ಟು ಮಾಡೋ ಅಂಥದ್ದು ಇದು. ಆಮೇಲೆ ಇಲ್ಲಿ ಲಿವರು ಗುಂಡ್ಕಾಯಿ ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ. ಆಮೇಲೆ ಒಂದು ಕುಕ್ಕರಿಗೆ ಹಾಕ್ಬಿಟ್ಟು ನೀಟಾಗಿ ಅದೆಲ್ಲ ಒಂದೇ ಸಲ ಮಿಕ್ಸ್ ಮಾಡಿಬಿಟ್ಟು ನಾನು ಕೂಗಿಸ್ಬಿಡ್ತೀನಿ. ಅಂದರೆ ಸಪ್ರೇಟಾಗಿ ಒಂದು ಸಲ ನಾನು ಕಾಳನ್ನ ಬೇಯಿಸ್ಕೊಂಬಿಟ್ಟು ಆಮೇಲೆ ಹಾಕ್ತಾಯಿದ್ದೆ. ಬಟ್ ಇವಾಗ ಟೈಮ್ ಇಲ್ಲ ನನಗೆ, ಬೇಗ ಅಡುಗೆ ಮಾಡಬೇಕು. ಈಗ ನನ್ನ ತಂಗಿ ಫ್ರೆಂಡ್ ಕಾಯ್ತಿದ್ದಾರೆ, ಅವರಿಗೆ ಊಟ ಕೊಡಬೇಕು ಮತ್ತು ನಾನು ದೇವರಿಗೆ ಎಡೆ ಕೊಡಬೇಕು, ಟೈಮ್ ಇಲ್ಲ. ಹಂಗಾಗಿ ಬೇಗ ಪಟ ಅಂತ ಎಲ್ಲದನ್ನೂ ಒಂದೇ ಕುಕ್ಕರಿಗೆ ಹಾಕ್ಬಿಟ್ಟು ಕೂಗಿಸಿ ಇಟ್ಟುಬಿಡ್ತೀನಿ. ಚೆನ್ನಾಗಿರುತ್ತೆ, ಏನು ಪರವಾಗಿಲ್ಲ, ಚೆನ್ನಾಗಿಲ್ದಂಗೇನಿರಲ್ಲ, ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೂಗಿಸ್ಬಿಟ್ರೆ ಮುಗೀತು ಅದು ಕಾಳು ಗೊಜ್ಜಿಂದು. ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಮುಗೀತು. ಅಂದರೆ ಇದು ಏನು ಗೊತ್ತಾ, ಇದು ಲಿವರ್ ಗುಂಡ್ಕಾಯಿ ಎಲ್ಲ ಇದ್ದಾವಲ್ಲ ಅದನ್ನೆಲ್ಲ ಏನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ, ಇನ್ನೂ ಫ್ರೈ ಮಾಡೋ ಅವಶ್ಯಕತೆಯೇ ಇಲ್ಲ. ಬೇಕಿದ್ದರೆ ಫ್ರೈ ಮಾಡ್ಕೋಬಹುದು, ಬಟ್ ನಾನು ಇಲ್ಲೇನು ಫ್ರೈ ಮಾಡ್ತಾಯಿಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ವಿಷಲ್ ಒಂದು 3-4 ವಿಷಲ್ ಕೂಗಿಸ್ಬಿಟ್ರೆ ಸಾಕು. ಇವಾಗ ನೋಡಿ ಮಕ್ಕಳೆಲ್ಲ ಇವಾಗಿನ ಸ್ಕೂಲ್ ಬಿಟ್ಟಿತ್ತು, ಆಲ್ರೆಡಿ 4:15 ಆಗ್ಬಿಟ್ಟಿತ್ತು ಟೈಮು, ಸ್ಕೂಲ್ ಬಿಟ್ಟಿತ್ತು, ಸ್ಕೂಲಿಂದ ಆಲ್ರೆಡಿ ಬಂದಿದ್ದರು. ಇವಾಗ ಇದನ್ನೆಲ್ಲ ಕೂಗಿಸಿ ಇಡ್ತಾಯಿದ್ದೀನಿ. ಅದೆಲ್ಲ ಕೂಗಕ್ಕೆ ಇಟ್ಬಿಟ್ಟು ಇವಾಗೆಲ್ಲ ನೀಟಾಗಿ ಒಂದು ಕಡೆಯಿಂದ ಸ್ವಲ್ಪ ಅಲ್ಲೆಲ್ಲ ಗಲೀಜಾಗಿರುತ್ತಲ್ಲ, ಈ ಚಿಕನ್ ಮಾಡಿಬಿಟ್ರಂತೂ ಸಖತ್ತು ಪಾತ್ರೆಗಳು ಸಖತ್ತು ಇದಾಗ್ಬಿಡುತ್ತೆ, ಗಲೀಜಾಗ್ಬಿಡುತ್ತೆ. ಅದನ್ನು ಅವಾಗ ಅಲ್ಲೇ ಒರೆಸ್ಕೊಂಡ್ಬಿಡ್ತೀನಿ ನಾನು. ಆಮೇಲೆ ನೋಡಿ ಇಲ್ಲಿ ಒಂದು ಕಡೆ ಅನ್ನಕ್ಕೆ ಇಕ್ಕಿದ್ದೆ, ಒಂದು ಕಡೆ ಸಾಂಬಾರಿಗೆ ಇಕ್ಕಿದ್ದೀನಿ, ಒಂದು ಕಡೆ ಕಾಳು ಗೊಜ್ಜು ಎಲ್ಲ ನೋಡಿ ಎಲ್ಲ 3 ವಿಷಲ್ ಆಗಿತ್ತು. 3 ವಿಷಲ್ ಎಲ್ಲ ಕೂಗಿ ಎಲ್ಲ ರೆಡಿ ಆಯಿತು ನೋಡಿ. ಇದನ್ನು ಏನು ಮಾಡ್ತಾರೆ ಅಂದರೆ ಕೆಲವೊಬ್ಬರು ಈ ಮೊಟ್ಟೆ ಸಾರನ್ನು ಸಾಂಬಾರಿಗೆ ಹಾಕ್ಬಿಡ್ತಾರೆ, ಸಾಂಬಾರಿಗೆ ಹಾಕ್ಬಿಟ್ಟು ಇದು ಮಾಡಿಬಿಡ್ತಾರೆ. ಬಟ್ ನಮ್ಮ ಕಡೆ ಎಲ್ಲ ಹಂಗೆ ಮಾಡಲ್ಲ, ಸಾಂಬಾರಿಗೆ ಹಾಕಲ್ಲ. ಆಲ್ಮೋಸ್ಟ್ ನಮ್ಮ ಕಡೆಗೆಲ್ಲ ಈ ಥರ ಕಾಳು ಗೊಜ್ಜು ಮಾಡ್ಕೊಂಡು ಸೈಡಿಗೆ ನೆಂಚ್ಕೊಳಕ್ಕೆ ಅಂತ ಇದು ಕಾಳು ಗೊಜ್ಜು ಥರ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೆಗೆ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಆಮೇಲೆ ಲಾಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಇನ್ನೊಂದು 2 ನಿಮಿಷ ಬಿಸಿ ಮಾಡಿಬಿಟ್ರೆ ಮುಗೀತು, ಇದು ಕಾಳು ಗೊಜ್ಜು ಸೂಪರಾಗಿರುತ್ತೆ. ಆಮೇಲೆ ಇಲ್ಲಿ ಸಾಂಬಾರು ಅಷ್ಟೇ ಒಂದು 5 ವಿಷಲ್ ಹೊಡೆಸಿದ್ದೆ, ಸಾಂಬಾರೆಲ್ಲ ರೆಡಿಯಾಗಿತ್ತು. ತೋರಿಸ್ತೀನಿ ನೋಡಿ ಸಾಂಬಾರು ಯಾವ ರೀತಿಯಾಗಿದೆ ಅಂತ. ಸಖತ್ತಾಗಿ ಬಂದಿತ್ತು ಸಾಂಬಾರು ಮಾತ್ರ. ಏನು ಅಂದರೆ ಉಪ್ಪು ಖಾರ ಆಗಿರ್ಬೋದು, ನೀರಾಗಿರ್ಬೋದು ಎಲ್ಲ ಪರ್ಫೆಕ್ಟಾಗಿರುತ್ತೆ. ಯಾಕಂದರೆ ನನಗೆ ಸ್ವಲ್ಪ ಸ್ವೀಟ್ ಮಾಡೋದು ಸ್ವಲ್ಪ ಬರಲ್ಲ, ಅಷ್ಟಕ್ಕಷ್ಟೇ ಮಾಡ್ತೀನಿ, ಪರವಾಗಿಲ್ಲ. ಬಟ್ ಖಾರದ ಅಡುಗೆ ಅಂದರೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತೀನಿ. ಸಾಂಬಾರೆಲ್ಲ ರೆಡಿ ಆಗಿತ್ತು. ಇವಾಗ ನನ್ನ ತಂಗಿ ಫ್ರೆಂಡ್ ಇದ್ದಾರಲ್ಲ ಅವ್ರಿಗೆ ಊಟ ಕೊಡಬೇಕು ಮತ್ತು ಎಡೆ ಕೊಟ್ಟು ಕಳಿಸ್ಬೇಕು. ನಾನಿವಾಗ ಪಾತ್ರೆ ನೋಡಿ ಅಲ್ಲೇ ಬಿದ್ದುಬಿಟ್ಟಿದ್ದ ಪಾತ್ರೆ ತೊಳಿಬೇಕು. ಇವಾಗ ನನ್ನ ಮಗಳು ನೋಡಿ ಸ್ಕೂಲಿಂದ ಬಂದುಬಿಟ್ಟು ಆರಾಮಾಗಿ ಮಲ್ಕೊಂಡು ಟಿ ವಿ ನೋಡ್ಕೊತ ಮಲ್ಕೊಂಡಿದ್ದಾಳೆ. ಆಮೇಲೆ ಇದು ಸ್ವಲ್ಪ ಹೊತ್ತಾದಮೇಲೆ ಮುದ್ದೆ ಮಾಡಬೇಕಾಯ್ತಲ್ಲ, ಅದಕ್ಕೆ ಬೇಗ ಪಟ ಅಂತ ಮುದ್ದೆ ಮಾಡ್ತಾಯಿದ್ದೀನಿ.
ನಮ್ಮ ತಂಗಿನ ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂದೆ, ಅದಕ್ಕೆ ಅವಳೆ ಮಾಡ್ತಾವಳೆ. ಈಗ ಮುದ್ದೆ ಕಟ್ತಾಯಿದ್ದೀನಿ. ಮುದ್ದೆ ಎಲ್ಲ ಆಗ್ಬಿಟ್ರೆ ದೇವರಿಗೆ ಎಡೆ ಕೊಟ್ಬಿಟ್ಟು ಊಟ ಮಾಡೋದು ಅಷ್ಟೇ ಕೆಲಸ, ಇನ್ನೇನೂ ಇಲ್ಲ. ಆ ಫ್ರೆಂಡಿಗೆ ಆಲ್ರೆಡಿ ನಾನಲ್ಲೇ ಊಟ ಕೊಟ್ಬಿಟ್ಟಿದ್ದೆ. ದೇವರಿಗೆ ಎಡೆ ನಮ್ಮ ಅಮ್ಮ ತಗೊಂಡೋಗ್ಬಿಟ್ಟಿತ್ತು, ಎಲ್ಲ ತುಂಬ್ಕೊಂಡು. ಇವಾಗ ಆ ಫ್ರೆಂಡಿಗೆ ಊಟ ಕೊಟ್ಟಿದ್ದೀನಿ, ಬಸ್ಸಿಗೆ ಬರೋ ಟೈಮ್ ಆಯಿತು ಅಂತ. ಇಲ್ಲಿ ನೋಡಿ ನಮ್ಮ ಟಿ ವಿಲಿ ನಾವೇ ಚಾನಲ್ ವೈಫೈ ಕನೆಕ್ಟ್ ಮಾಡ್ಕೊಂಬಿಟ್ಟು ನನ್ನ ಚಾನಲ್ನೇ ನಾವು ಟಿ ವಿಯಲ್ಲಿ ನೋಡ್ಕೊತ ಕೂತ್ಕೊಂಡಿದ್ದೀವಿ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ದೀರಾ ಇದೇ ಥರ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.